ಪತ್ರಕರ್ತರ ಮೇಲೆ ಹಲ್ಲೆ ಖಂಡಿಸಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಅವರ ಪತ್ರಿಕಾಗೋಷ್ಠಿ. ಪತ್ರಕರ್ತರ ಮೇಲಿನ ದೌರ್ಜನ್ಯವು ಲೋಕತಾಂತ್ರಿಕ ವ್ಯವಸ್ಥೆಗೆ ಶೋಚನೀಯ ವಿಷಯ. ಮಾಧ್ಯಮ ಸಂವಿಧಾನದ 4ನೇ ಅಂಗ ಎಂದು ಕರೆಯಲ್ಪಟ್ಟಿದ್ದು, ಪತ್ರಿಕೋದ್ಯಮದ ಪ್ರತಿನಿಧಿಗಳ ಮೇಲಿನ ಹಲ್ಲೆ ತಕ್ಷಣ ಖಂಡನೀಯ ಎಂದು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಯಳಸಂಗಿ ತೀವ್ರ ಶಬ್ದಗಳಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ, ದಿನಾಂಕ 15/4/2025ರಂದು ರಾತ್ರಿ 9:10ಕ್ಕೆ ಬೀದರ್ ನಗರದ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದ ರವಿ ಬುಸುಂಡೆ ಅವರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿ ದಸ್ತಗೀರ ಹಾಗೂ ಅವರ ಸಿಬ್ಬಂದಿ ನಡೆಸಿದ ಹಲ್ಲೆ ತೀವ್ರ ನಿಂದನೀಯವಾಗಿದೆ ಎಂದು ಹೇಳಿದರು. ಅವರು ಸುದ್ದಿಗೋಷ್ಠಿಯಲ್ಲಿದ್ದ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸುವುದಲ್ಲದೆ ಅಸಂವಿಧಾನಿಕ ಪದಗಳನ್ನು ಬಳಸಿ ಮಾನವೀಯತೆಗೂ ಧಕ್ಕೆ ತಂದಿದ್ದಾರೆ. ಇದನ್ನು ತಕ್ಷಣವೇ ಗಂಭೀರವಾಗಿ ತೆಗೆದುಕೊಂಡು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾವು ಪೊಲೀಸ್ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಎಂದು ಹನುಮಂತ ಯಳಸಂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೀದರ್ ಶಕ್ತಿ ಅಂತೇಳಿ ಕನ್ನಡ ದಿನಪತ್ರಿಕೆ ಜಿಲ್ಲಾ ವರದಿಗಾರ ರವಿ ಬಿ ಬುಸುಂಡಿ ಅನ್ನೋರು ಅವ್ರಿಗೊಂದು ಇನ್ಫಾರ್ಮೇಶನ್ ಅವರು ಸೀನಿಯರ್ ಹೇಳ್ತಾರೆ, ಅಲ್ಲಿ ಹೋಗೊಂದು ವರದಿ ಮಾಡ್ಕೊಂಡ್ಬರ್ರಿ. ಅಲ್ಲಿ ಚಿದ್ರಿ ಗ್ರಾಮದ ಬಳಿ ಅಲ್ಲೇನು ಕಮ್ಟಾಣ ಅದ, ಆ ರಿಂಗ್ ರೋಡಿಗೆ ಡಿವೈಡರ್ದೊಳಗೆ ಗಿಡಗಳು ಹಚ್ಚಲ್ಕತ್ತದ. ರಾತ್ರಿ 9 ಸುಮಾರಿಗೆ ಒಂದು ಸ್ವಲ್ಪ ವಿಡಿಯೋ ಅದ್ರದ್ದು ರಿಪೋರ್ಟ್ ತೊಗೊಂಬರ್ತೇಳಿ ರವಿ ಅವ್ರಿಗೆ ಹೇಳಿದ ತಕ್ಷಣ ಅವರು ಆ್ಯಸ್ ಎ ರಿಪೋರ್ಟರ್ ಸ್ಪಾಟಿಗೆ ಹೋಗ್ತಾರೆ. ಸ್ಪಾಟಿಗೆ ಹೋಗಿ ವಿಡಿಯೋ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳು, ಅದರೊಳಗೆ ದಸ್ತಗೀರ್, ಶಾಂತಕುಮಾರ್, ಸಂಗಮೇಶ್, ಗಜಾನಂದ್ ಅಂತೇಳಿ 4 ಜನ ವಿಡಿಯೋದಾಗ ಕಾಣಿಸ್ತಾರೆ. ಈ 4 ಜನಗಳು ಅಲ್ಲಿ ಅಚಾನಕ್ ಅವನ ಮ್ಯಾಗ ಅಟ್ಯಾಕ್ ಮಾಡ್ತಾರೆ, ಪತ್ರಕರ್ತ ರವಿ ಅವ್ರ ಮ್ಯಾಗ. ನೀವು ಯಾರು ಪರ್ಮಿಷನ್ ತೊಗೊಂಡು ಇಲ್ಲಿ ವಿಡಿಯೋ ಮಾಡ್ಕತ್ತೀರಿ ಅಂತ ಹೇಳಿ ನಾನ್ ಸೆನ್ಸ್ ಅಂತ ಬೈತಾರ, ಹೋಪ್ಲೆಸ್ ಅಂತ ಬೈತಾರ, ಯೂಸ್ಲೆಸ್ ಫೆಲೋ ಅಂತ ಬೈತಾರ. ಅಲ್ಲಿ ಆಮ್ಯಾಗ ಅವ್ರದ್ದು ಮೊಬೈಲ್ ಕಿತ್ಕೋತಾರಲ್ಲಿ. ಮೊಬೈಲ್ ಕಿತ್ಕೊಳ್ಳೋದ್ರ ಜೊತೆಗೆ ಭಾಳ ಭಯಾನಕ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಒಬ್ಬ ಪತ್ರಕರ್ತ ತಮ್ಮ ಸಾಮಾಜಿಕ ಜವಾಬ್ದಾರಿ ನಿಭಾಯಿಸೋ ಸಲುವಾಗಿ ಒಂದು ಸ್ಪಾಟಿಗೆ ಹೋಗ್ತಾರ. ರಾತ್ರಿ 9 ನಂತರ ಗಿಡಗಳು ಹಚ್ಚಲ್ಕತ್ತಾರ ಗೊತ್ತಾದ ತಕ್ಷಣ ಸ್ಪಾಟಿಗೆ ಹೋಗ್ತಾರೆ. ಯಾವ ಕಾರಣಕ್ಕಾಗಿ? ಯಾವುದೊಂದು ಕುತೂಹಲ, ಒಳ್ಳೆ ಉದ್ದೇಶದನೋ ಯಾವ್ದು ಇವತ್ತು ರಾತ್ರಿ ಕೂಡ ನಮ್ಮ ಆಫೀಸರ್ಸ್ ಸಸಿಗಳು ಅಲರ್ಟ್ ಆಗಿ ಕೆಲಸ ಮಾಡ್ಕತ್ತಾರ ಇರ್ಬೋದು. ಅದ್ರೊಳಗೆ ರಾತ್ರಿ ಕೂಡ ಹಗಲು ಡೇ ಅಂಡ್ ನೈಟ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಲಿಕ್ಕತ್ತಾರದ್ದು ಸುದ್ದಿ ಮಾಡಕ್ ಹೋಗಿರ್ಬೋದು ಅವರು. ಇವರು ಆ ರವಿ ಅವ್ರ ಮ್ಯಾಗ ಏನಪ್ಪ ಅಂದ್ರ ಅಸಾಲ್ಟ್ ಮಾಡಿ ಅವ್ರು ಕೊಳ್ಳು ಪಟ್ಟಿ ಹಿಡ್ಕೊಂಡ್ಬಿಟ್ಟು ಕಪಾಳ ಕುಡಿಯೋದು, ಮೊಬೈಲ್ ಕಸ್ಕೊಂಡು ನೆಲ ಕುಡಿಯೋದು. ಅವರಿಗೆ ಏನಂತ ಬರ್ತಾರಲ್ಲ, ನೀವು ಪ್ರೆಸ್ ಇದ್ದಿರಂತ ಬೇಕಾದ ಮಾಡಕ್ ಬರ್ತಂತ ಹೇಳ್ತಾರಲ್ಲ, ಪರ್ಮಿಷನ್ ತೊಗೊಂಬಂದಿರಂತ ಕೇಳ್ತಾರ. ಅಲ್ಲಿಗೆ ಫಾಲ್ತು ಸುಳೆ ಮೇನತ್ ಬರ್ತಾರ. ನೋಡಿ, ಒಬ್ಬ ಸರ್ಕಾರ ನೌಕರರು ಫಾಲ್ತು ಸುಳೆ ಮಕ್ಕಳಲ್ಲಿ ಬಂದಿರುತ್ತಂತೆ. ಇದು ಅಲ್ಲಿ ಬೀದರ್ನಾಗ ಇನ್ನೊಂದು ಗಮನಿಸಬೇಕಾಗುದಿಲ್ಲ ಅಂದ್ರೆ, ಬೀದರ್ ಅಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ಪ್ರಭಾವಿ ನಾಯಕರು ಮತ್ತು ಮಂತ್ರಿಗಳು, ಯಾರು ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಇರ್ಬೋದು, ಈಶ್ವರ್ ಖಂಡ್ರೆ. 15ನೇ ತಾರೀಕಿಗೆ ಇನ್ಸಿಡೆಂಟ್ ಆತ, 16ನೇ ತಾರೀಕಲ್ಲಿ CM ಯಾರು ಹೋಗ್ತಿರ್ಬೋದಲ್ಲಿ. ಆ ರಾತ್ರಿ ನೀವು ಗಿಡಗಳು ಹಚ್ಚಲ್ಕತ್ತೀರಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಯಾವ ಕಾರಣಕ್ಕೆ ಹಚ್ಚಲ್ಕತ್ತೀರಿ ಬೀದರ್ ಜನಗಳು ಗೊತ್ತಾಗಬೇಕಲ್ಲ, ರಾಜ್ಯ ಜನಗಳು ಗೊತ್ತಾಗಬೇಕಲ್ಲ. ಏನು ಬೋಗಸ್ ಬಿಲ್ ಎತ್ತಲಿಕ್ಕೆ ಮಾಡ್ಕೊತಿದ್ರು ಅಥವಾ CM ನಿಮ್ಮ ಊರಿಗೆ ಬರ್ಲಿಕ್ಕಂತ ಕಾರ್ಯಕ್ರಮ ಅಲ್ಲಿ ನೀವು ಗಿಡಗಳು ಹಚ್ಬೇಕಂತ ರಾತ್ರೋರಾತ್ರಿ ಗಿಡಗಳು ಹಚ್ಚಬೇಕಂತಾರೆ. ಇದ್ದ ಗಿಡಗಳು ನೀರ್ ಹಾಕೋರ್ ಗತಿ ದಿಕ್ಕಿಲ್ಲಲ್ಲಿ, ಇದ್ದ ಗಿಡಗಳು ಹಚ್ಚಲಾರ್ದ ಗಿಡಗಳು ಹಚ್ಚಿ ಅಂತ ಲೂಟಿ ಮಾಡ್ಕೊಳ್ಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು. ನಿಮ್ಗೆ ಯಾಕೆ ಭಯ ಇರ್ಬೇಕಲ್ಲಿ? ಗಿಡಗಳು ನೀರ್ ಹಾಕ್ಲಾರ್ದ ನೀರ್ ಹಾಕ್ಲಿಕ್ಕೆ ಬಿಲ್ ತಂದು ಆಫೀಸರ್ಸ್ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕುಂತಿದ್ರಿ. ಏನ್ ಹೇಳ್ತೀರಿ ಅವನಿಗೆ, ಪ್ರೆಸ್ ನೋಡಿಗೆ ನಿನ್ ಕುಂಡ್ಯಾಗ ದಮ್ಮಿದ್ರ ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳಂತ ಹೇಳಿ. ಏನ್ ಈಶ್ವರ್ ಖಂಡ್ರೆ ಅಂದ್ರೆ ಈಶ್ವರ್ ಖಂಡ್ರೆ ನಿಮಗೆ ಹೇಳಿದಲ್ಲಿ ಅಲ್ಲಿ ಗುಲ್ಬರ್ಗ್ ನಿಮ್ದು ಬೀದರ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರೊಳಗೆ ಕೆಲಸ ಮಾಡ್ಕತ್ತೀರಿ ಅಂದ್ರೆ ಇನ್ಚಾರ್ಜ್ ಮಿನಿಸ್ಟರ್ ನಿಮ್ಗೆ ಏನಪ್ಪಾ ಅಂದ್ರ ಅಲ್ಲಿ ಗಿಡಗಳು ಹಚ್ಚ ಅಂತ ಹೇಳುದು, ಆ ಹೆಸರು ಹಣ ಲೂಟಿ ಮಾಡೋದು ಹೇಳುದು ಅದ ಅಂದ್ರೆ ನೀವು ನಮ್ಗೇನ್ ಕೇಳ್ತೀರಿ? ಈಶ್ವರ್ ಖಂಡ್ರೆ ಅವ್ರಿಗೆ ಕೇಳಬೇಕಾಗ್ತದ ಅನ್ನೋ ದಾಟಿಯೊಳಗೆ ನೀವು ಮಾತಾಡುದು. ಇದ್ರೊಳಗೆ ಈಶ್ವರ್ ಖಂಡ್ರೆ ಕೂಡ ಇದ್ರೊಳಗೆ ಇದೇ ಮಾಡ್ಕತ್ತಿರು ಸರ್ಕಾರದವರು. ಬೋಗಸ್ ಬಿಲ್ ಒಬ್ಬ ಪತ್ರಕರ್ತರ ಅಟ್ಯಾಕ್ ಮಾಡ್ತಿದ್ರು ಅಲ್ಲಿ. ಇದು ಅತ್ಯಂತ ಖಂಡನೀಯ ಅದ. ಅವನು ಯಾವ ಹೋಪ್ಲೆಸ್ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದನವ
ಅವನ ಹಿನ್ನೆಲೆ ಜಾಲಾಡ್ಬೇಕು ಮೊದಲು. ಯಾರು ರಿಕಮೆಂಡ್ ನಾವು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಬಂದದ ಅಂತ ಹೇಳಿ ಅವನಿಗೆ ಪೂರಾ ಎತ್ತಿಕ್ಸ್ ಗೊತ್ತಿಲ್ಲ ಅವನಿಗೆ ಯಾವುದೇ ಮಾನವೀಯತೆ ಗೊತ್ತಿಲ್ಲ. ಒಬ್ಬ ಪತ್ರಕರ್ತ ರಿಪೋರ್ಟ್ ಮಾಡಕ್ ಹೋಗಿದಾರ ಅಂದಾಗ ಹಲ್ಲೆ ಮಾಡೋದು ಹಕ್ಕು ಕೊಟ್ಟರೆ ಅವನಿಗೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾರನ್ನು ಎಲ್ಲೂ ಹೋಗೋದಿಲ್ಲ, ಯಾರನ್ನೂ ಎಲ್ಲೂ ನಿಮ್ ಪ್ರೈವೇಟ್ ಪ್ರಾಪರ್ಟಿ ಬಿಟ್ಟು ವರದಿ ಮಾಡ್ಬೋದು ಅವ್ರಿಗೆ, ಯಾರು ಅಡ್ಡಿಪಡಿಸೋಂಗಿಲ್ಲ ಅದ್ರೊಳಗೆ. ಇವ್ರ ಮನೆಗೆ ಬಂದಿರ, ಆಫೀಸರ್ ಮನೆಗೆ ಬಂದಿರ, ಇನ್ ಈಶ್ವರ್ ಖಂಡ್ರೆ ಮನೆಗೆ ಹೋಗಿ ವರದಿ ಮಾಡ್ಕೊತದ. ಇದು ಅದಾದ ನಂತರ ನೆಕ್ಸ್ಟ್ ಡೇ ಏನು ವಿಡಿಯೋ ವೈರಲ್ ಆಗ್ತದ. ಅವನಿಗೆ ಇನ್ನೊಂದಿರ ಆ ಪತ್ರಕರ್ತರಾಗ ಕಪಾಳಮ್ಮ ಹೊಡೆಯೋದು, ಕಪಾಳಮ್ಮ ಹೊಡೆದಿಂದ ಅವ್ರಿಗೆ ಹಿಡಿದು ಅವ್ರಿಗೆ ದಿಗ್ಬಂಧನ ಹಾಕ್ತಾರ, ಅವ್ರಿಗೆ ಕಿಡ್ನಾಪ್ ಮಾಡ್ತಾರ, ಕಾರಣ ಕೂಡ ಹಾಕ್ತಾರ ಅವ್ರಿಗೆ. ಗುಂಡಾಗಳು ಕೂಡ ಈ ತರದ ಭಯಾನಕ ಆಕ್ಟಿವಿಟಿ ಮಾಡುವಂಗಿಲ್ಲ. ಇಂಥ ಭಯಾನಕ ಆಕ್ಟಿವಿಟಿ ಬೀದರ್ ಜಿಲ್ಲೆ ಒಳಗೆ ನಡೆದದ. ಅದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಒಳಗೆ ಕೇಸ್ ಕೂಡ ಮೊನ್ನೆ ರಿಜಿಸ್ಟರ್ ಆಗ್ಯದ. ಕ್ರೈಮ್ ನಂಬರ್ 63/2025 ಒಳಗ ಕೇಸ್ ರಿಜಿಸ್ಟರ್ ಆಗ್ಯದ ವಿತ್ ಅಟ್ರಾಸಿಟಿ ಆಕ್ಟ್ ಒಳಗ. ಅದ್ರ ಜೊತೆಗೆ ಪೊಲೀಸರದು ಕೂಡ ಹರಾಮಗಿರಿ ಇಲ್ಲಿ ಹೇಳ್ತೀನಿ ನಿಮ್ಗೆ. ಪೊಲೀಸರ ಹರಾಮಗಿರಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ಲಸ್ ಪೊಲೀಸರು ಕೂಡ ಇದ್ರೊಳಗೆ ಇನ್ವಾಲ್ವ್ ಇದ್ದು ಅಂತ ಹೇಳಿ ಇಷ್ಟು ಕಾಮನ್ ಸೆನ್ಸ್ ಮಾಡಿ ಬೀದರ್ ಪೊಲೀಸರಿಗೆ ಅನ್ನತಿದ್ರಿ ಏನ್ತಿದ್ರಿ ಬೀದರ್ ಪೊಲೀಸರು ಅಲ್ಲ. ಒಬ್ಬ ದಲಿತ ಅಂತ ಆನಂತರ ಅವ್ನು ರಿವೀಲ್ ಮಾಡಿದಾಗ ಅವ ಯಾರು ಪತ್ರಕರ್ತ ದಲಿತ ಅಲ್ಲ, ಯಾವ ಮೇಲ್ಜಾತಿ ಅಂತಲ್ಲ. ಒಬ್ಬ ಪತ್ರಕರ್ತ ಕಂಪ್ಲೇಂಟ್ ಕೊಡುವಾಗ ನಾನು ದಲಿತ ಇದ್ದೀನಿ, ನಾನು ಹೊಲೆ ಇದ್ದೀನಿ ಅಂತ ಮೀಡಿಯಾದ ಹೇಳ್ತಿರ್ತಾರಲ್ಲ, ನೀವು ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀರಿ, ಸೆಕ್ಷನ್ 323/504 ಕೇಸ್ ರಿಜಿಸ್ಟರ್ ಮಾಡ್ತೀರಿ. ಏನದ ನಿಮ್ ನಾಲೆಜ್? ಏನ್ ಟ್ರೈನಿಂಗ್ ಇದೆ ಕಲ್ಚರ್ ನಿಮ್ಗೆ? ನಿಮ್ ಪೊಲೀಸ್ ಇದ್ರೊಳಗ ಯಾವ ಸೆಕ್ಷನ್ ಅಂತ ಗೊತ್ತಿಲ್ಲ ನಿಮ್ಗಲ್ಲಿ? 323/504. ಅವರು ಮುಂದಾಗಿ ಪತ್ರಕರ್ತರ ಸುರಕ್ಷತೆ ಎಂಬುದು ಬಹುಮುಖ್ಯ ವಿಷಯವಾಗಿದ್ದು, ಮಾಧ್ಯಮದ ಧೈರ್ಯವಂತಿಕೆ ಮತ್ತು ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಯಾವ ಪ್ರಯತ್ನವನ್ನು ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದರು.